ಹಾಯ್ ಹೆಲೋ ಸ್ನೇಹಿತರೆ, ಇವರು ಮಾಯಾ ಕುಮಾರಿ ಅಂತ ದಪ್ಪ ಇರುವ ಬದನೆಕಾಯಿಯಿಂದ ಇಷ್ಟ ಬಂದಂತೆ ಒಂದು ಸಲ ಅನುಭವಿಸುವ ಉದ್ದೇಶದಿಂದ ಸ್ನೇಹಿತರೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ನಂತರ ಅನಿಸಿಕೆ ತಿಳಿಸಿ. ಖಂಡಿತ ಸಂಪರ್ಕಿಸುತ್ತಾರೆ, ಎಂಜಾಯ್ ಮಾಡಿ. ಅಂಡ್ ಟಾಪ್ ಇನ್ಸ್ಟಾಗ್ರಾಮ್ ಟ್ರೆಂಡ್ ಇನ್ 2024. ತಾವು ಇನ್ಸ್ಟಾಗ್ರಾಮ್ ಒಂದು ಆ್ಯಪ್ ತುಂಬಾ ಬಳಕೆ ಮಾಡೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವಾಗ ಇವಳಿಗೆ 48 ವಯ ನಡೀತಾ ಇದೆ. ಇವಳ ಸಂಸಾರದ ಬಗ್ಗೆ ನೋಡುವುದಾದರೆ ಯಜಮಾನರು 58ರ ಮುದುಕ ಎಂದು ಮಾಹಿತಿ ಕೂಡ ಕೊಟ್ಟಿದ್ದಾರೆ. ಇವಳು ಎದುರಿಸುತ್ತಿರುವ ಸಮಸ್ಯೆ ಸ್ಟ್ಯಾಂಡ್ ಮಾಡೋದಕ್ಕೆ ತುಂಬಾ ಕಷ್ಟ ಪಡಬೇಕಾಗುತ್ತೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಕಾರಣ ಯಜಮಾನರಿಗೆ 58 ವಯ ಆಗಿದೆ. ಹವ್ಯಾಸ ಬಂದ್ಬಿಟ್ಟು ಮೊದಲೇ ಹೇಳಿದ ಹಾಗೆ ಇನ್ಸ್ಟಾಗ್ರಾಮ್ ಆ್ಯಪ್ ತುಂಬಾ ಬಳಕೆ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಪ್ರೊಫೈಲ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ ಸ್ನೇಹಿತರೆ, ದಯವಿಟ್ಟು ಕಂಪ್ಲೀಟ್ ಆಗಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಈ ರೀತಿ ವ್ಯಕ್ತಿಯಿಂದ ಖಂಡಿತ ನೆಮ್ಮದಿ ತೃಪ್ತಿ ಸಿಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ಕನಿಷ್ಠ 5.5 ಉದ್ದ ಇರಬೇಕು, ಸುತ್ತಳತೆ 3 ಇಂಚ್ ಇರುವಂತಹ ವ್ಯಕ್ತಿಯಿಂದ ಮಾಡಿಸಿಕೊಂಡರೆ ಖಂಡಿತ ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ದಿನಕ್ಕೆ 4 ರಿಂದ 5 ಸಲ ಮಾಡುವಂತ ಸಾಮರ್ಥ್ಯ ಹೊಂದಿದ ವ್ಯಕ್ತಿ ಆಗಿರಬೇಕು ಮತ್ತು ಬೇಗ ಔಟ್ ಮಾಡಬಾರದು ಎಂದು ಹೇಳಿದ್ದಾರೆ. ಹಾಗೂ ಕನಿಷ್ಠ ಸ್ನೇಹಿತರೆ ನೀವು 5 ರಿಂದ 6 ಪೊಸಿಷನ್ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಸೊ ಇದೆಲ್ಲ ಕ್ವಾಲಿಟಿ ಹೊಂದಿರತಕ್ಕಂತ ವ್ಯಕ್ತಿಯಿಂದ ಮಾಡಿಸಿಕೊಂಡಿದ್ರೆ ಖಂಡಿತ ನೆಮ್ಮದಿ ಸಿಗುತ್ತದೆ ಎಂದು ಭರವಸೆ ಕೊಟ್ಟಿದ್ದಾರೆ. ಸಂಸಾರ ಜೀವನದಲ್ಲಿ ಸ್ನೇಹಿತರೆ ಆಗುತ್ತಿರುವ ಎಲ್ಲಾ ಸಮಸ್ಯೆಗಳು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಕಂಪ್ಲೀಟ್ ಆಗಿ ನೋಡಿ. ಯಜಮಾನರು 58ರ ಮುದುಕ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅರ್ಧ ಗಂಟೆ ಅವರಿಗೆ ತೆಂಗಿನ ಎಣ್ಣೆಯಿಂದ ಮಸಾಜ್ ಮಾಡಿದಾಗ ಮಾತ್ರ ಯಜಮಾನರದು ಸ್ವಲ್ಪ ಎದ್ದು ನಿಲ್ಲುತ್ತೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಕಾರಣ ಇವರಿಗೆ 58 ವಯ ನಡೀತಾ ಇದೆ. ಜೋತು ಬಿದ್ದ ಬದನೆಕಾಯಿ ಸ್ನೇಹಿತರೆ ಸರಿಯಾಗಿ ಒಳಗೆ ಎಂಟರ್ ಕೂಡ ಆಗೋದಿಲ್ಲ. ಸೊ ಕೈಯಿಂದ ಹಿಡಿದು ಒಳಗೆ ಇಟ್ಟುಕೊಳ್ಳುವಂತ ಒಂದು ಸನ್ನಿವೇಶ ಇವರಿಗೆ ಎದುರಾಗಿದೆ. ಸೊ ಇದೆಲ್ಲ ಸ್ನೇಹಿತರೆ ಇವರು ಎದುರಿಸುತ್ತಿರುವಂತ ಒಂದು ಸಮಸ್ಯೆ ಆಗಿರುತ್ತೆ. ಇನ್ಸ್ಟಾಗ್ರಾಮ್ದಲ್ಲಿ ಸ್ನೇಹಿತರೆ ಇವರಿಗೆ ಇಷ್ಟ ಆಗುವಂತಹ ಕೆಲವು ಟಾಪಿಕ್ ನಮ್ಮ ಜೊತೆಗೆ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ. ರೀಲ್ಸ್ ಅಂಡ್ ಅಥೆಂಟಿಕ್ ಕಂಟೆಂಟ್, ಶಾರ್ಟ್ ಎಂಗೇಜಿಂಗ್ ವಿಡಿಯೋ ದಟ್ ಫೀಲ್ ಜೆನ್ಯುನ್ ಅಂಡ್ ರಿಲೇಟೇಬಲ್ ಆರ್ ಗೇನಿಂಗ್ ಅ ಪಾಪ್ಯುಲಾರಿಟಿ. ಪ್ರತಿದಿನ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ನಲ್ಲಿ ಸ್ಟೋರಿ ಅಪ್ಲೋಡ್ ಮಾಡೋದು ಹಾಗೂ ರೀಲ್ಸ್ ಅಪ್ಲೋಡ್ ಮಾಡೋದು, ಇದರಿಂದ ಒಳ್ಳೆ ಫಾಲೋವರ್ಸ್ ಗೇನ್ ಮಾಡಿಕೊಳ್ಳಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಫೀಚರ್ಸ್ ಕೂಡ ಇವರಿಗೆ ತುಂಬಾನೇ ಇಷ್ಟ ಆಗುತ್ತೆ ಎಂದು ಹೇಳಿದ್ದಾರೆ. Interactive live stream, brand are using a live stream to connect with their audience in real time with features like Q&A season. ಸೊ ಪ್ರತಿದಿನ ಸ್ನೇಹಿತರೆ ರಾತ್ರಿ ಸಮಯದಲ್ಲಿ ಲೈವ್ ಬಂದು ಆಡಿಯನ್ಸ್ ಜೊತೆ ಮಾತನಾಡುವುದು. ಶಾಪಬಲ್ ಪೋಸ್ಟ್, ಇನ್ಸ್ಟಾಗ್ರಾಮ್ ಇಸ್ ಬಿಕಮಿಂಗ್ ಎ ಮೇಜರ್ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ವಿತ್ ಶಾಪಬಲ್ ಪೋಸ್ಟ್. ತಮಗೆ ಇಷ್ಟ ಆಗಿರುವಂತಹ ಪ್ರಾಡಕ್ಟ್ ಲಿಂಕ್ ಸ್ನೇಹಿತರೆ ತಾವು ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡೋದಾಗಿ ಮಾಹಿತಿ ಕೂಡ ಕೊಟ್ಟಿದ್ದಾರೆ. And last one is partnership and collaborative post. Collaboration between brand and influencer help reach new audience. ಬ್ರಾಂಡೆಡ್ ಕಂಪನಿಯ ಒಂದು ಪ್ರಾಡಕ್ಟ್ ಮ್ಯಾನೇಜರ್ ಜೊತೆ ತಾವು ಕೊಲಾಬ್ರೇಟ್ ಕೂಡ ಮಾಡೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ನೇಹಿತರೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಇವರು ಸ್ವಲ್ಪ ಹಣ ಕೂಡ ಸಂಪಾದನೆ ಮಾಡುತ್ತಿದ್ದಾರೆ.